ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಮುಂದಿನ ಭಾಗವನ್ನು ನಾವು ನೋಡ್ಕೊಳ್ತಾ ಹೋಗೋಣ. ಇವತ್ತಿನ ತರಗತಿ ಸ್ವಲ್ಪ ಇಲ್ಲಿ ನಿಮಗೆ ಒಂದರಿಂದ ಒನ್ ಅಂಡ್ ಹಾಫ್ ಅವರ್ಸ್ ಆಗಬಹುದು. ಯಾಕೆಂದ್ರೆ ಇಂಪಾರ್ಟೆಂಟ್ ತರಗತಿ ಇದೆ. ನಾವು ಟೋಟಲ್ ಆಗಿ ಇನ್ನು 50 ರಿಂದ 60 ಕ್ವಶನ್ಸ್ ಇಲ್ಲಿ ಹಿಂದೆ ಇದ್ದೇವೆ. ಎಷ್ಟು ಕ್ವಶನ್ಸ್ ನೋಡಿ, 50 ರಿಂದ 60 ಕ್ವಶನ್ಸ್ ಹಿಂದೆ ಇದ್ದೇವೆ. ಅದಕ್ಕಾಗಿ ನಾವು ಈ ತರಗತಿನ ಮುಗಿಸ್ಲೇಬೇಕು ಇವತ್ತು. ಟೋಟಲ್ ಆಗಿ 60 ಕ್ವಶನ್ಸ್. ಓಕೆನಾ? ಒಂದು ಅರೌಂಡ್ 1 ಅವರ್ ಆಗ್ಬೋದು. ಅದಕ್ಕೆ ಎಲ್ಲರೂ ಕೂಡ ಸ್ವಲ್ಪ ನೀರನ್ನ ನಿಮ್ಮ ಪಕ್ಕದಲ್ಲಿ ಇಟ್ಕೊಳ್ಳಿ, ಬುಕ್ಸ್ ಪೆನ್ ಹಿಡ್ಕೊಳ್ಳಿ. ಈಗ ಬನ್ನಿ, ಇವತ್ತಿನ ತರಗತಿಯನ್ನ ಈಗ ಶುರು ಮಾಡ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಏನಪ್ಪಾ ಮೊದಲನೇ ಪ್ರಶ್ನೆ ಅಂದ್ರೆ, ಮೈಸೂರು ಚಲೋ ಎಂಬತಕ್ಕಂತಹ ಒಂದು ಚಳುವಳಿಯು ಈ ಕೆಳಗಿನ ಯಾವ ಬೇಡಿಕೆಗಳೊಂದಿಗೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಜಮೀನ್ದಾರಿ ವ್ಯವಸ್ಥೆಯ ಒಂದು ಪದ್ಧತಿ, ಮೈಸೂರಿಗೆ ಪ್ರತ್ಯೇಕ ರಾಜ್ಯ ರಚನೆ, ಜವಾಬ್ದಾರಿಯುತ ಸರ್ಕಾರದ ಸ್ಥಾಪನೆ, ಮತ್ತೆ ಮೈಸೂರನ್ನು ಭಾರತೀಯ ಒಕ್ಕೂಟದಲ್ಲಿ ವಿಲೀನ ಮಾಡತಕ್ಕಂಥದ್ದು. 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಮೈಸೂರು ಚಲೋ ಎಂಬತಕ್ಕಂಥ ಒಂದು ಚಳುವಳಿ, ಈ ರೀತಿಯಾಗಿ ಡೆಲ್ಲಿ ಚಲೋ ಎಂಬತಕ್ಕಂಥ ಒಂದು ಚಳುವಳಿ, ಡೆಲ್ಲಿ ಚಲೋ, ಈ ರೀತಿಯಾದಂತಹ ಒಂದು ಚಳುವಳಿಗಳು ನಡೆದವು. ಹಾಗಾದ್ರೆ ಮೈಸೂರು ಚಲೋ ಎಂಬತಕ್ಕಂಥ ಒಂದು ಚಳುವಳಿ ಈ ಒಂದು ಯಾವ ಒಂದು ಬೇಡಿಕೆ ಹೊಂದಿದೆ ಅಂತ ಕೇಳಿದ್ರೆ, ಮೈಸೂರನ್ನು ಭಾರತೀಯ ಒಕ್ಕೂಟದಲ್ಲಿ ವಿಲೀನಗೊಳಿಸ್ತಕ್ಕಂಥ ಒಂದು ಇದನ್ನ ಈ ಒಂದು ಮೈಸೂರು ಚಲೋ ಎಂಬತಕ್ಕಂಥ ಒಂದು ಚಳುವಳಿ ಹೊಂದಿರತಕ್ಕಂಥದ್ದು. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ನಾವು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಇತ್ತೀಚೆಗೆ ಪರಿಚಯಿಸಲಾಗಿರ್ತಕ್ಕಂತಹ ಒಂದು ಅನುವಾದಿನಿ ಅಪ್ಲಿಕೇಶನ್ ಅಂತ, ವೆರಿ ಇಂಪಾರ್ಟೆಂಟ್ ನೋಡಿ, ಅನುವಾದಿನಿ ಎಂಬತಕ್ಕಂತಹ ಒಂದು ಅಪ್ಲಿಕೇಶನ್, ಇದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಈ ಒಂದು ಅನುವಾದಿನಿ ಎಂಬತಕ್ಕಂಥ ಒಂದು ಅಪ್ಲಿಕೇಶನ್ ಏನಿದೆ, ಇದು ಶಿಕ್ಷಣದಲ್ಲಿ ಬಹುಭಾಷಾವಾದವನ್ನ ಪ್ರೋತ್ಸಾಹ ಮಾಡ್ತಕ್ಕಂಥದನ್ನ ಈ ಒಂದು ಅನುವಾದಿನಿ ಅಪ್ಲಿಕೇಶನ್ ಸಂಬಂಧ ಹೊಂದಿರತಕ್ಕಂಥದ್ದು. ನೋಡಿ, ವಾದ ಅಂತಾನೆ ನೀವು ಹೇಳ್ಬೋದು, ಅನುವಾದ ಅಂತಾನೆ ಹೇಳ್ಬೋದು. ಶಿಕ್ಷಣಕ್ಕೆ ಮತ್ತೆ ಇಲ್ಲಿ ಭಾಷಾವಾದವನ್ನ ಇಲ್ಲಿ ಅಥವಾ ಬಹುಭಾಷೆಯ ಒಂದು ವಾದವನ್ನ ಬೇರೆ ಬೇರೆ ಟ್ರಾನ್ಸ್ಲೇಷನ್ ಅನ್ನು ನಾವು ಮಾಡಬಹುದು ಅಂತ ಇಲ್ಲಿ ಹೇಳ್ಬೋದು. ಓಕೆನಾ? ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಈ ರೀತಿಯಾಗಿ ನಿಮಗೆ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಇಲ್ಲಿ ಈ ಕೆಳಗಿನ ಯಾವ ನಗರಗಳು ಸ್ಮಾರ್ಟ್ ಸಿಟಿ ಮಿಷನ್ ನ ಒಂದು ಭಾಗ ಆಗಿದೆ ಅಂತ, ಸ್ಮಾರ್ಟ್ ಅಥವಾ ಸ್ಮಾರ್ಟ್ ಸಿಟಿ ಅಂತಕ್ಕಂಥ ಒಂದು ಮಿಷನ್ ನ ಭಾಗ ಆಗಿದೆ ಅಂತ ಕೇಳಿದರೆ ಯಾವ ಯಾವ ಒಂದು ಸ್ಥಳಗಳು ಅಂತ ನೋಡಿ. ಮಂಗಳೂರು ಅಂತ ಇದೆ, ಹುಬ್ಬಳ್ಳಿ ಧಾರವಾಡ, ದಾವಣಗೆರೆ, ತುಮಕೂರು ಅಂತ ಇದೆ. 4 ಕೂಡ ಸ್ಮಾರ್ಟ್ ಸಿಟಿ ಮಿಷನ್ ನ ಒಂದು ಅಡಿಯಲ್ಲಿ ಇಲ್ಲಿ ಈ ಒಂದು ಕೆಲಸವನ್ನ ನಡೆಸ್ತಾ ಇದ್ದಾರೆ. ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಡಿ, ಮಂಗಳೂರು, ಹುಬ್ಬಳ್ಳಿ ಧಾರವಾಡ, ದಾವಣಗೆರೆ ಮತ್ತೆ ತುಮಕೂರು ಎಂತಕ್ಕಂಥದ್ದು. ಇದನ್ನ ಸ್ಮಾರ್ಟ್ ಸಿಟಿ ಮಾಡ್ತಕ್ಕಂಥ ಒಂದು ಉದ್ದೇಶವನ್ನ ಮಾಡ್ತಾ ಇದ್ದಾರೆ, ನೆನ್ಪಿಟ್ಕೊಳ್ಳಿ. ಓಕೆ, ಅದೇ ರೀತಿ ನಾವು ಮುಂದಿನ ಒಂದು ಪ್ರಶ್ನೆಗೆ ಹೋಗೋದಾದ್ರೆ, ಇಲ್ಲಿ ಆರ್ಥಿಕ ಸಮೀಕ್ಷೆಯಲ್ಲಿ ಉಲ್ಲೇಖಿಸಲಾಗಿರ್ತಕ್ಕಂತಹ ಕಲ್ಯಾಣ ಮಾರ್ಗ ಅಂತ ಅಂದ್ರೆ ಏನು ಅಂತ ನೋಡಿ. ಕಲ್ಯಾಣ ಮಾರ್ಗ ಅಂತ ಅಂದ್ರೆ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಕಲ್ಯಾಣ ಮಾರ್ಗ ಏನಪ್ಪಾ ಅಂತ ಅಂದ್ರೆ ಬಸ್ ಆದ್ಯತೆಯ ಮಾರ್ಗಗಳು ಆಗಿರ್ತವೆ, ಬಸ್ ಆದ್ಯತೆಯ ಮಾರ್ಗಗಳು ಆಗಿರ್ತವೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, ನೆನ್ಪಿಟ್ಕೊಳ್ಳಿ. ಕಲ್ಯಾಣ ಮಾರ್ಗ ಅಂತ ಅಂದ್ರೆ ಏನು ಅಂತ ಕೇಳಬಹುದು. ಇದು ಬಸ್ ಆದ್ಯತೆಯ ಒಂದು ಮಾರ್ಗಗಳು ಇಲ್ಲಿ ಆಗಿರ್ತವೆ. ಇಲ್ಲಿ ಅದೇ ರೀತಿ ಮುಂದಿನ ಪ್ರಶ್ನೆ, ಪಿ ಎಂ ಪ್ರಣಾಮ್ ಎಂಬತಕ್ಕಂಥ ಒಂದು ಸ್ಕೀಮ್ ನೋಡಿ. ಪಿ ಎಂ ಪ್ರಣಾಮ್, ಪಿ ಎಂ ಪ್ರಣಾಮ್, ಪಿ ಎಂ ಪ್ರಣಾಮ್ ಎಂಬತಕ್ಕಂಥ ಒಂದು ಸ್ಕೀಮ್ ಏನಿದೆ, ಈ ಒಂದು ಉಪಕ್ರಮವು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಕೇಳಿದರೆ ವೆರಿ ಇಂಪಾರ್ಟೆಂಟ್ ನೋಡಿ. ಈ ಒಂದು ಪಿ ಎಂ ಪ್ರಣಾಮ್ ಎಂಬತಕ್ಕಂಥ ಒಂದು ಉಪಕರಣ ಅಥವಾ ಸ್ಕೀಮ್ ನೊಂದಿಗೆ ನಾವು ರಾಸಾಯನಿಕ ಗೊಬ್ಬರಗಳು ಏನಿರ್ತವೆ ಅದರ ಒಂದು ಬಳಕೆಯನ್ನು ಕಡಿಮೆ ಮಾಡುವುದನ್ನ ಈ ಒಂದು ಸ್ಕೀಮ್ ಅಂಡರ್ ಅಲ್ಲಿ ನಾವು ನೋಡಬಹುದು. ರಾಸಾಯನಿಕ ಗೊಬ್ಬರ ಅಥವಾ ಕೆಮಿಕಲ್ ಫರ್ಟಿಲೈಸರ್ಸ್ ಅಂತ ಕರಿತೀವಿ, ಕೆಮಿಕಲ್ ಫರ್ಟಿಲೈಸರ್ಸ್ ಅಂತ ಕರಿತೇವೆ. ಇದನ್ನ ಕಡಿಮೆ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಪಿ ಎಂ ಪ್ರಣಾಮ್ ಎಂಬತಕ್ಕಂಥ ಒಂದು ಸ್ಕೀಮ್ ಅಡಿಯಲ್ಲಿ ನಾವು ಮಾಡ್ತೇವೆ ಅಂತ ಹೇಳಬಹುದು. ಅದೇ ರೀತಿ ನಾವು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ, ನೋಡೋಣ. ಒಂದು ಆಯತದ ಉದ್ದ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಬರ್ಕೊಂಡ್ಬಿಡ್ತೇನೆ. ಒಂದು ಆಯತ ಇದೆ. ಓಕೆ, ಒಂದು ಆಯತದ ಮತ್ತು ಉದ್ದ ಮತ್ತು ಅಗಲವನ್ನು ಕ್ರಮವಾಗಿ 8% ಮತ್ತು 5ರಷ್ಟು ಹೆಚ್ಚಿಸಲಾಗುತ್ತದೆ. ಅಂದ್ರೆ 8% ಅಂತಾರೆ, ಮೊದಲು 100 ಇತ್ತು, 108 ಆಯ್ತು. ನೆಕ್ಸ್ಟ್ 5% ಹೆಚ್ಚ ಅಂತಂದ್ರೆ 5% ಇಲ್ಲಿ ಬರೀತೇವೆ ನೋಡಿ. 5% ಅಂದ್ರೆ 5 ಡಿವೈಡೆಡ್ ಬೈ 100 ಆಗ್ತದೆ.
ಐದು ಒಂದ್ಲೆ, ಐದು ಎರಡ್ಲೆ, ಐದು ಎರಡ್ಲೆ 10, 0, 1/20 ಅಂತ. ಓಕೆನಾ? ಇದು ಫ್ರಾಕ್ಷನ್, ಇದು 5% ಅಂದ್ರೆ ಅದರ ಫ್ರಾಕ್ಷನ್ 1/20. ಇಲ್ಲಿ ನೋಡಿ 5% ಅಷ್ಟು ಹೆಚ್ಚಳ ಮಾಡ್ತಿದಾರಂತೆ. ಏನಪ್ಪಾ ಅಂತಾರೆ ಆಗಲ್ಲ. ಇಲ್ಲಿ 20 ಅದೆಷ್ಟಾಯ್ತು, 21 ಓಕೆನಾ? ಓಕೆನಾ, ಅರ್ಥ ಆಯ್ತಾ? ಹಾಗಾಗಿ ಆಯತದ ವಿಸ್ತೀರ್ಣ ಎಷ್ಟು ಪ್ರತಿಶತ ಹೆಚ್ಚಾಗುತ್ತೆ ಅಂದ್ರೆ ವಿಸ್ತೀರ್ಣ ಎಷ್ಟು ಪ್ರತಿಶತ ಹೆಚ್ಚಾಗುತ್ತೆ ಅಂತ ನೋಡಿ. ಇದು ಉದ್ದ ಇದೆ, ಇದು ಅಗಲ ಇದೆ. ಉದ್ದ ಇಂಟು ಅಗಲ ಏನಿರ್ತದೆ, ಅದರ ಒಂದು ವಿಸ್ತೀರ್ಣ ಇರ್ತದೆ. 100 ಇಂಟು 20 ಎಷ್ಟಾಗ್ತದೆ, 2000 ಆಗ್ತದೆ. 2000 ಓಕೆನಾ? 108 ಇಂಟು 21 ಎಂಟ್ಲೆ ಎಷ್ಟು ನೋಡಿ, 21 ಇಂಟು 8, 8 ಒಂದ್ಲೆ 8, 8 ಎರಡ್ಲೆ 16, 168 ಐತಾ? 168ಕ್ಕೆ 8, 10 × 16. ನೆಕ್ಸ್ಟ್ ಇಲ್ಲ ಅಂತಾನೆ ಸಂಪೂರ್ಣವಾಗಿ ಗುಣಕಾರ ಮಾಡ್ಬಿಡಿ. 108 ಇಂಟು 21, 108 ಇದೆ. ಇಲ್ಲಿ ಇಂಟು 2 ಎಂಟ್ಲೆ 16, 2 ಒಂದ್ಲೆ 2. ಓಕೆನಾ? 8, 6, 2, 2, 2, 2, 6, 8. ಓಕೆನಾ? 2, 2, 6, 8 ಅಂತ. ಇಲ್ಲಿ ಇಷ್ಟು ಪ್ರತಿಶತ ಜಾಸ್ತಿ ಆಗಿದೆ ಅಂತ ನೋಡಿ. 2000 ಇತ್ತು, 2268 ಆಗಿದೆ. ಹಾಗಾದ್ರೆ ಹೆಚ್ಚಳ ಎಷ್ಟು? 268. 268 ಹೆಚ್ಚು ಎಷ್ಟರಲ್ಲಿ? ಅದು 2000ದಲ್ಲಿ. 2000ದಲ್ಲಿ. ಹಾಗಾದ್ರೆ 100%ಗೆ ಎಷ್ಟಾಯ್ತು ಅಂತ ಕೇಳಿದ್ದಾರೆ. ಈ 2 0 ಕ್ಯಾನ್ಸಲ್ ಮಾಡಿ. ಇಲ್ಲಿ 0 ಅದಕ್ಕಾಗಿ ಇಲ್ಲಿ ಪಾಯಿಂಟ್ ಇಟ್ಕೊಂಡ್ಬಿಡೋಣ ನಾವು. ಈಗ 2 ಒಂದ್ಲೆ 2 ಒಂದ್ಲೆ 2, 2 ಮೂರ್ಲೆ 6, 2 ನಾಲ್ಕಲೆ 8, 13.4% ಹೆಚ್ಚಳ ಆಗಿರ್ತದೆ. ಹಾಗಾಗಿ ಆ ಆಪ್ಷನ್ ಗೆ ಸರಿ ಉತ್ತರ. ನೋಡಿ ಎಷ್ಟು ಜನಕ್ಕೆ ಅರ್ಥ ಆಯ್ತು? ತುಂಬಾ ಈಸಿ ಇದೆ, ಆದ್ರೆ ನೀವು ಮಾಡ್ತಕ್ಕಂತಹ ಒಂದು ವಿಧಾನ ನಿಮಗೆ ಗೊತ್ತಿರಬೇಕು ಅಂತ. ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ. ನೋಡಿ, ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಫ್ರೆಂಡ್ ಎಂತಕ್ಕಂಥದ್ದನ್ನ GQJFOE ಅಂತ ಬರೀತಾರೆ. ಹಾಗಾದ್ರೆ ಆ ಸಂಕೇತದಲ್ಲಿ ಮಾರ್ಕೆಟ್ ಎಂತಕ್ಕಂಥದ್ದನ್ನ ಹೇಗೆ ಬರೀತಾರೆ ಅಂತ ನೋಡಿ. ತುಂಬಾ ಈಸಿ ಇದು. ಎಫ್ ಆದ್ಮೇಲೆ ಯಾವ ವರ್ಡ್ ಬರುತ್ತೆ? EF ಆದ್ಮೇಲೆ G ಬರುತ್ತೆ. ಎಫ್ ಆದ್ಮೇಲೆ ನೆಕ್ಸ್ಟ್ ಯಾವ್ದಿದೆ? G ಇದೆ. ಇಲ್ಲಿ ನೋಡಿ, ಎಂ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರಬೇಕು? N ಬರಬೇಕು. ನೆಕ್ಸ್ಟ್ ಇಲ್ಲಿ ಆರ್ ಆದ್ಮೇಲೆ Q ಬಂದಿದೆ. ಎ ಆದ್ಮೇಲೆ ಯಾವ್ದು ಬರಬೇಕು? B ಬರಬೇಕು. ಅದೇ ರೀತಿ ಆರ್ ಆದ್ಮೇಲೆ ಯಾವ್ದು ಬರಬೇಕು? S ಬರಬೇಕು. ಕೆ ಆದ್ಮೇಲೆ L ಬರಬೇಕು. ಇ ಆದ್ಮೇಲೆ F ಬರಬೇಕು. ಟಿ ಆದ್ಮೇಲೆ S ಬರಬೇಕು. ಹಾಗಾಗಿ ಆ ಆಪ್ಷನ್ ಇಲ್ಲಿ ಎ ಸರಿದು ಉತ್ತರ ಆಗಿದೆ. ಈಸಿಯಾಗಿ ಅರ್ಥ ಆಯ್ತಾ? ಮುಂದೆ ಹೋಗೋಣ. ಓಕೆ, ಹೋಗೋಣ. ಓಕೆ, ಮುಂದಿನ ಪ್ರಶ್ನೆ ನೋಡಿ ಏನಿದೆ ಇಲ್ಲಿ. ಭಾರತದಲ್ಲಿ ವಿಟಮಿನ್ ಮತ್ತು ಖನಿಜಗಳ ಒಂದು ಕೊರತೆಗಳು ಹೆಚ್ಚಾಗಿ ಕಂಡು ಬರ್ತವೆ. ಮತ್ತು ಈ ಒಂದು ಕೊರತೆಗಳು ಏನಿದಾವೆ ಮಾನವನ ದೇಹದಲ್ಲಿ ನಿರ್ದಿಷ್ಟ ರೀತಿಯ ಕಾಯಿಲೆಗಳಿಗೆ ಕಾರಣ ಆಗ್ತಾ ಇದ್ದಾವೆ. ಹಾಗಾದ್ರೆ ಈ ಸಂದರ್ಭದಲ್ಲಿ ಈ ಕೆಳಗಿನ ಜೋಡಿಗಳನ್ನ ಪರಿಗಣಿಸಿ ಅಂತ. ಓಕೆನಾ? ವಿಟಮಿನ್ಗೆ ಮತ್ತೆ ಖನಿಜ ಕೊರತೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದರೆ ಸುತ್ತಿ ಬಳಸಿ ನಮಗೆ ಆನ್ಸರ್ ಬೇಡ, ನಾವು ನೋಡ್ಕೊಳ್ತಾ ಹೋಗೋಣಂತೆ. ನೋಡಿ, ವಿಟಮಿನ್ ಸಿ ಏನಿದೆ ಕಾಯಿಲೆ ಕೊಟ್ಟಿದ್ದಾರೆ, ಕೊರತೆ ಕೊಟ್ಟಿದ್ದಾರೆ. ವಿಟಮಿನ್ ಸಿ ಸ್ಕರ್ವಿ ಆಗ್ತದೆ. ವಿಟಮಿನ್ ಡಿ ರಿಕೆಟ್ಸ್ ಆಗ್ತದೆ. ಎಲ್ರಿಗೂ ಕೂಡ ಗೊತ್ತಾ? ಮುಂದೆ ಹೋಗೋಣ. ಆದ್ರೆ ಇಲ್ಲಿ ಏನಂತ ಕೇಳಿದರೆ ಯಾವುದು ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿದಾವೆ ಅಂತ. ಇವೆರಡು ಹೊಂದಾಣಿಕೆ ಆಗಿಲ್ಲ. ಇದು ಕೂಡ ತಪ್ಪು, ಇದು ಕೂಡ ತಪ್ಪು. ಹಾಗಾದ್ರೆ ಯಾವ್ಯಾವ್ದು ಸರಿ? ಕಬ್ಬಿಣ ನೋಡಿ, ಐರನ್ ಅಂತ ಇದೆ. ಐರನ್ ಅಂತ ಇದೆ ನೋಡಿ, ಅದು ಪೆಲ್ಲಗ್ರ, ಸರಿ ಇದೆ. ವಿಟಮಿನ್ B1 ಇದೆ ನೋಡಿ, B1 ಬೆರಿ ಬೆರಿ, ಇದು ಕೂಡ ಸರಿ ಇದೆ. ಹಾಗೆ ಕ್ಯಾಲ್ಸಿಯಂ ನೋಡಿ, ಆಸ್ಟಿಯೋಪೊರೋಸಿಸ್, ಇದು ಕೂಡ ಸರಿ ಇದೆ. ಹಾಗಾಗಿ 3 ಮಾತ್ರ ಇಲ್ಲಿ ಸರಿ ಇದಾವೆ. ಹಾಗಾದ್ರೆ ಆಪ್ಷನ್ ನೋಡಿ ಕೇವಲ 3 ಮಾತ್ರ ಇಲ್ಲಿ ಸರಿ ಅಂತ ನಾವು ಆಪ್ಷನ್ ಅನ್ನ ಹಾಕಬಹುದು. ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ರಾಜ್ಯ ಮತ್ತು ಬಿಸಿ ನೀರಿನ ಬುಗ್ಗೆಗಳನ್ನ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮೇಘಾಲಯ, ಒಡಿಶಾ, ಬಿಹಾರ, ಮಧ್ಯಪ್ರದೇಶ, ಜಮ್ಮು ಕಾಶ್ಮೀರ ಅಂತ ರಾಜ್ಯ ಕೊಟ್ಟಿದ್ದಾರೆ. ಈ ಕಡೆ ಅದರ ಒಂದು ಬಿಸಿ ನೀರಿನ ಬುಗ್ಗೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಮೇಘಾಲಯದಲ್ಲಿ ಯಾವ ಒಂದು ಬಿಸಿ ನೀರಿನ ಬುಗ್ಗೆ ಇದೆ ಅಂತ ಅಂದ್ರೆ ಜಕ್ರೇಮ್ ಎಂತಕ್ಕಂಥದ್ದು ಇದೆ. ಜಕ್ರೇಮ್ ಎಂತಕ್ಕಂಥದ್ದು ಎಲ್ಲಿದೆ? ಮೇಘಾಲಯದಲ್ಲಿದೆ. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, 1ನೇದು 5 ಆಗ್ಬೇಕು. ಒಡಿಶಾದಲ್ಲಿ ಯಾವ್ದಿದೆ? ಅತ್ರಿ ಎಂತಕ್ಕಂಥದ್ದು ಇದೆ. ಬಿಹಾರದಲ್ಲಿ ಯಾವ್ದಿದೆ? ಹಾಗಾದ್ರೆ ರಾಜಗೀರ್ ಎಂತಕ್ಕಂಥದ್ದು ಇದೆ. ಮಧ್ಯಪ್ರದೇಶದಲ್ಲಿ ಯಾವ್ದಿದೆ? ಧೂನಿಪಾನಿ ಅಂತಕ್ಕಂಥದ್ದಿದೆ. ಜಮ್ಮು ಕಾಶ್ಮೀರದಲ್ಲಿ ಯಾವ್ದಿದೆ? ಚ್ಯುಮಾಪಿಂಗ್ ಎಂಬತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ. ನಮಗೆ ಒಂದು ಗೊತ್ತಿದ್ರು ಆನ್ಸರ್ ಮಾಡಬಹುದು. ನೋಡಿ, ಬಿಹಾರ, ರಾಜಗೀರ್ ಅಂತ ಎಲ್ಲರಿಗೂ ಕೂಡ ಗೊತ್ತಿರ್ತದೆ. 3 ಒಂದರಲ್ಲೇ ಮಾತ್ರ ಇರುವುದು, ಎಲ್ಲೂ ಕೂಡ 3 ಇಲ್ಲ. ಹಾಗಾಗಿ ಇವೆಲ್ಲ ಎಲಿಮಿನೇಟ್ ಆಗ್ತವೆ. ಇಲ್ಲಿ ಇದೇ ಒಂದೇ ಸರಿಯಾದ ಉತ್ತರ ಆಗ್ತದೆ. ಆನ್ಸರ್ನ ನಾವು
ಟಿಕ್ ಮಾಡಬಹುದು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ನೋಡಿ, ಛಾಯಾಚಿತ್ರವನ್ನ ತೋರಿಸುತ್ತಾ, ಇದು ಕೂಡ ಮೆಂಟಲ್ ಎಬಿಲಿಟಿ ತರನೇ ರೀಸನಿಂಗ್. ಇದೊಂದು ಛಾಯಾಚಿತ್ರ ಅಂತ ಅನ್ಕೊಳ್ಳಿ. ನೋಡಿ, ನಾವು ಮೆಂಟಲ್ ಎಬಿಲಿಟಿ ತರಗತಿಗಳನ್ನ ಅಥವಾ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಗಳನ್ನ ಯಾವ ರೀತಿ ಬಿಡಿಸ್ತೇವೆ ಎಲ್ಲರಿಗೂ ಕೂಡ ಅರ್ಥ ಆದ್ರೆ ಪ್ಲೀಸ್ ಎಲ್ಲರೂ ಕೂಡ ಕಾಮೆಂಟ್ ಮಾಡಬೇಕು. ಮುಂದೆ ಮೆಂಟಲ್ ಎಬಿಲಿಟಿ ಕ್ಲಾಸ್ ಅನ್ನು ಕೂಡ ನಿಮಗೆ ಕೊಡುವಂತಹ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಹೋಗ್ತೇನೆ. ನೋಡಿ, ಒಂದು ಛಾಯಾಚಿತ್ರ ಇದೆ ಅಥವಾ ಒಂದು ಫೋಟೋ ಇದೆ. ಇದನ್ನ ತೋರಿಸಿದ ರೇಖಾ ಹೇಳ್ತಾಳಂತೆ. ಇಲ್ಲಿ ರೇಖಾ ಅಂತ ಬರ್ಕೊಂಡ್ಬಿಟ್ಟಿದೆ. ರೇಖಾ, ಅವನು ಅಂದ್ರೆ ಈ ಒಂದು ಛಾಯಾಚಿತ್ರದಲ್ಲಿ ಇರ್ತಕ್ಕಂಥವನು ನನ್ನ ಅಜ್ಜಿಯ ಮಗ. ನಾನು ನನ್ನ ಅಜ್ಜಿ, ಇಲ್ಲ ಅಜ್ಜಿ ಇದ್ದಾಳೆ, ಅಜ್ಜಿಯ ಮಗ. ಮಗ, ಅಜ್ಜಿಯ ಮಗನ ಒಬ್ಬನೇ ಮಗ. ಒಬ್ಬನೇ ಮಗ, ಆಯ್ತಾ? ಛಾಯಾಚಿತ್ರದಲ್ಲಿರುವ ವ್ಯಕ್ತಿ ರೇಖಾಗೆ ಹೇಗೆ ಸಂಬಂಧ ಹೊಂದಿದ್ದಾನೆ ಅಂತ ಹೇಳಿದ್ರೆ, ನೋಡಿ, ಒಬ್ಬನೇ ಮಗ ಅಂತ ಅಂದ್ರೆ ತನ್ನ ಮಗನ ಒಬ್ಬನೇ ಮಗ ಅಂತ ಅಂದ್ರೆ ಇವಳಿಗೆ ಏನಾಗ್ಬೇಕು? ತಮ್ಮ ಇಲ್ಲ ತಂಗಿ, ಅಣ್ಣ ಆಗ್ಬೇಕು. ರೇಖಾಗೆ ಏನಾಗಿರ್ತಾನೆ? ಸಹೋದರನಾಗಿರ್ತಾನೆ. ಅಷ್ಟೇ, ಏನು ಕೂಡ ಡಿಫ್ರೆನ್ಸ್ ಇಲ್ಲ. ಓಕೆನಾ? ಅರ್ಥ ಆಯ್ತಾ? ಮುಂದಕ್ಕೆ ಹೋಗೋಣ. ಓಕೆ, ಮುಂದಕ್ಕೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ? ಸಾವಯವ ಕೃಷಿಯನ್ನು ಉತ್ತೇಜನ ಮಾಡಲು ಮತ್ತು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಲು ಕರ್ನಾಟಕ ಸರ್ಕಾರವು ಕೆಳಗಿನ ಯಾವ ಯೋಜನೆಗಳನ್ನ ಪ್ರಾರಂಭ ಮಾಡಿದೆ ಅಂತ. ವೆರಿ ವೆರಿ ಇಂಪಾರ್ಟೆಂಟ್, ಪಕ್ಕಾ ಪ್ರಶ್ನೆ ಇದೇ ರೀತಿ ಬರ್ತದೆ. ನೋಡಿ, ಕೃಷಿ ಯೋಜನೆ ಅಂತ ಇದೆ, ರೈತ ವಿದ್ಯಾನಿಧಿ ಅಂತ ಇದೆ, ಭೂಚೇತನ ಅಂತ ಇದೆ, ಸಾವಯವ ಭಾಗ್ಯ ಅಂತ ಇದೆ. ವೆರಿ ವೆರಿ ಇಂಪಾರ್ಟೆಂಟ್ ಕೃಷಿ ಪ್ರಶ್ನೆ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಇವು. ಸಾವಯವ ಭಾಗ್ಯ ಅಂತಕ್ಕಂಥದ್ದು, ಸಾವಯವ ಭಾಗ್ಯ. ಸಾವಯವ ಭಾಗ್ಯ ಅಂತಕ್ಕಂಥ ಒಂದು ಸ್ಕೀಮ್ ಅಡಿಯಲ್ಲಿ ನಾವು ಏನಪ್ಪಾ ಮಾಡ್ತಿದ್ದೇವೆ? ಸಾವಯವ ಕೃಷಿಯನ್ನ ಉತ್ತೇಜನ ಮಾಡಲು ಮತ್ತು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನ ಕಡಿಮೆ ಮಾಡಲು ಏನ್ ಮಾಡ್ತಾ ಇದ್ದೇವೆ? ಕರ್ನಾಟಕ ಸರ್ಕಾರದಿಂದ ನಾವು ಯೋಜನೆಗಳನ್ನ ಪ್ರಾರಂಭ ಮಾಡಿದ್ದೇವೆ. ಆ ಯೋಜನೆ ಹೆಸರೇನು? ಸಾವಯವ ಭಾಗ್ಯ ಎಂತಕ್ಕಂತಹದ್ದು. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ ಒಂದಿದೆ ನೋಡಿ. ಏನಿದೆ ಪ್ರಶ್ನೆ? ಈ ಕೆಳಗಿನ ಯಾವ ಪ್ರದೇಶ ಅಭಿವೃದ್ಧಿ ಮಂಡಳಿಗಳ ಒಂದು ಮತ್ತು ಅದರ ಪ್ರಧಾನ ಕಚೇರಿಯು ಸರಿಯಾಗಿ ಹೊಂದಿಕೆ ಆಗಿಲ್ಲ ಅಂತ ಕೇಳಿದರೆ ಯಾವ್ದು ತಪ್ಪಿದೆ ಅಂತ. ನೋಡಿ, ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ಅಂತ ಇದೆ. ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ಎಲ್ಲಿದೆ ಅಂತ ಕೇಳಿದ್ರೆ ಶಿವಮೊಗ್ಗದಲ್ಲಿದೆ. ಸರಿ ಇದೆ. ಓಕೆನಾ? ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಂತ ಕೊಟ್ಟಿದ್ದಾರೆ, ಎಲ್ಲಿದೆ ಅಂತ ಕೇಳಿದ್ರೆ ಚಿತ್ರದುರ್ಗ ಅಂತ ಆನ್ಸರ್ ಮಾಡಿದ್ರೆ ಇದು ಕೂಡ ಸರಿ ಇದೆ. ಅದೇ ರೀತಿ ಕರಾವಳಿ ಪ್ರದೇಶ ಅಭಿವೃದ್ಧಿ ಮಂಡಳಿ ಉಡುಪಿ ಅಂತ ಕೊಟ್ಟಿದ್ದಾರೆ, ತಪ್ಪಿದು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಲಬುರಗಿ ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿ ಇದೆ. ಹಾಗಾಗಿ ಆಪ್ಷನ್ ಸಿ ಕರಾವಳಿ ಪ್ರದೇಶ ಅಭಿವೃದ್ಧಿ ಮಂಡಳಿ ಉಡುಪಿ ಅಂತ ಏನ್ ಕೊಟ್ಟಿದಾರಲ್ವಾ, ಅದು ಮಂಗಳೂರಿನಲ್ಲಿದೆ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಏನು ಸರಿದ ಉತ್ತರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ? ಕರ್ನಾಟಕದಲ್ಲಿ ಯಾವ ರೀತಿಯ ಒಂದು ಅರಣ್ಯ ಪ್ರದೇಶವು ಅತಿ ಹೆಚ್ಚು ಶೇಕಡಾವಾರು ವ್ಯಾಪ್ತಿಯನ್ನ ಹೊಂದಿದೆ ಅಂತ. ಕರ್ನಾಟಕದಲ್ಲಿ ಯಾವ ರೀತಿಯ ಒಂದು ಅರಣ್ಯ ಪ್ರದೇಶವು ಅತಿ ಹೆಚ್ಚು ಶೇಕಡಾವಾರು ವ್ಯಾಪ್ತಿಯನ್ನ ಹೊಂದಿದೆ ಅಂತ ಪ್ರಶ್ನೆ ಕೇಳಿದರೆ ರಿಸರ್ವ್ಡ್ ಫಾರೆಸ್ಟ್ ಅಂತ. ಮೀಸಲು ಅರಣ್ಯಗಳು ಅಂದ್ರೆ ರಿಸರ್ವ್ಡ್ ಫಾರೆಸ್ಟ್. ಓಕೆನಾ? ಸಂರಕ್ಷಿತ ಅರಣ್ಯಗಳು ಬೇಕಾದ್ರೆ ನಾವು ಈ ಕಡೆ ಇಂಗ್ಲಿಷ್ ಅಲ್ಲೂ ಕೂಡ ನೋಡಬಹುದು, ನೋಡೋಣ ನಾವು. ನೋಡಿ, ರಿಸರ್ವ್ಡ್ ಫಾರೆಸ್ಟ್ ಅಂತ ಇದೆ, ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಂತ ಇದೆ, ಪ್ರೈವೇಟ್ ಫಾರೆಸ್ಟ್ಸ್ ಅಂತ ಇದೆ, ಅನ್ಕ್ಲಾಸಿಫೈಡ್ ಫಾರೆಸ್ಟ್ ಅಂತ ಇದೆ. ನೋಡಿ, ಎಷ್ಟು ಜಾಸ್ತಿ ಪರ್ಸೆಂಟೇಜ್ ಇರ್ತಕ್ಕಂತ ಒಂದು ಅರಣ್ಯ ಪ್ರದೇಶ ಯಾವ್ದಪ್ಪ ಅಂತ ಅಂದ್ರೆ ಅದು ರಿಸರ್ವ್ಡ್ ಫಾರೆಸ್ಟ್. ಯಾವ್ದು ಎಲ್ಲಿ ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ. ಪ್ರಸ್ತುತವಾಗಿ ಕರ್ನಾಟಕದಲ್ಲಿ ಮೀಸಲು ಅರಣ್ಯ ಪ್ರದೇಶಗಳು ಎಷ್ಟಿದಾವೆ? ಜಾಸ್ತಿ ಇದಾವೆ. ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಅರ್ಥ ಆದ್ರೆ ಮುಂದಕ್ಕೆ ಹೋಗೋಣ. ಬನ್ನಿ. ನೋಡಿ, ಮುಂದಕ್ಕೆ ಏನಿದೆ? ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಏಕೈಕ ಸಮುದಾಯ ಮೀಸಲು ಆಗಿದೆ ಅಂತ. ಅಂದ್ರೆ ಓನ್ಲಿ ಒಂದೇ ಒಂದು ಸಮುದಾಯ ಮೀಸಲು ಇರ್ತಕ್ಕಂಥದ್ದು. ಹಾಗಾದ್ರೆ ಆ ಒಂದು ಸಮುದಾಯ ಮೀಸಲು ಯಾವುದು ಅಂತ ಕೇಳಿದ್ರೆ ಇಲ್ಲಿ ನೋಡಿ, ಕೊಕ್ಕರೆ ಬೆಳ್ಳೂರು ಎಂಬತಕ್ಕಂಥದ್ದು. ಕೊಕ್ಕರೆ ಬೆಳ್ಳೂರು ಎಂಬತಕ್ಕಂಥ ಒಂದು ಮೀಸಲು ಏನಿದೆ ಇದು ಕರ್ನಾಟಕದ ಏಕೈಕ ಸಮುದಾಯ ಮೀಸಲು ಆಗಿರ್ತಕ್ಕಂತಹದ್ದು. ಆಪ್ಷನ್ ಎ ಸರಿದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ತೆರಿಗೆಗಳು, ಸುಂಕಗಳು ಮತ್ತು ದಂಡಗಳನ್ನ ವಿಧಿಸಿ ಸಂಗ್ರಹಿಸಿದ ಮತ್ತು ಇದರ ಮೂಲಕ ವಿತರಣೆ ಮಾಡಲು ಪಂಚಾಯತ್ ಪ್ರಾಧಿಕಾರಿಗಳಿಗೆ
ನೀಡಿದ ಭಾರತೀಯ ಸಂವಿಧಾನದ ವಿಧಿ ಯಾವುದು ಅಂತ. ಅಂದ್ರೆ ತೆರಿಗೆ, ಸುಂಕ ಮತ್ತು ದಂಡಗಳನ್ನ ವಿಧಿಸಿ ಸಂಗ್ರಹಿಸಿದ ಹಣವನ್ನ ಪಂಚಾಯತ್ ಪ್ರಾಧಿಕಾರಿಗಳಿಗೆ ನೀಡಿದ ಒಂದು ಭಾರತೀಯ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದರೆ 243 ಹೆಚ್ಚು ಎಂಬತಕ್ಕಂಥ ವಿಧಿ. 243 ಹೆಚ್ಚು ಎಂಬತಕ್ಕಂಥ ವಿಧಿ. ನೀವೇನಾದ್ರೂ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ನೀವೇನಾದ್ರೂ ಓದಿದ್ರೆ ಈ ಒಂದು ಕ್ವಶನ್ಗೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಇಲ್ಲ ಅಂತ ಸ್ವಲ್ಪ ಟಫ್ ನಿಮಗೆ ಆಗಬಹುದು. ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಹೆಣ್ಣು ತನ್ನ ಒಂದು ಗಂಡನನ್ನು ತಾನೇ ಆಯ್ಕೆ ಮಾಡಿಕೊಳ್ತಕ್ಕಂಥ ಒಂದು ಮದುವೆಯನ್ನ ಏನಂತ ಕರೀತಾರೆ ಅಂತ. ಹೆಣ್ಣು ತನ್ನ ಗಂಡನನ್ನು ತಾನೇ ಆಯ್ಕೆ ಮಾಡ್ತಕ್ಕಂಥ ಒಂದು ಮದುವೆಯನ್ನ ಏನಂತ ಕರೀತಾರೆ ಅಂತ ಕೇಳಿದರೆ ಅಸುರ ವಿವಾಹ ಅಲ್ಲ, ರಾಕ್ಷಸ ವಿವಾಹ ಅಲ್ಲ, ಪೈಶಾಚ ವಿವಾಹ ಅಲ್ಲ, ಗಂಧರ್ವ ವಿವಾಹ ಇದು ಹೌದು. ಓಕೆನಾ? ಗಂಧರ್ವ ವಿವಾಹ ಹೌದು. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಜನಸಂಖ್ಯೆಯ ಒಂದು ಪಿರಾಮಿಡ್ ಚಿತ್ರಾತ್ಮಕವಾಗಿ ಪ್ರತಿನಿಧಿಸುವುದು ಯಾವುದು ಅಂತ. ಜನಸಂಖ್ಯೆ ಪಿರಾಮಿಡ್ ಚಿತ್ರಾತ್ಮಕವಾಗಿ ಪ್ರತಿನಿಧಿಸುವುದು ಯಾವುದು ಅಂತ ಕೇಳಿದರೆ ಇದು ಯಾವ್ದಪ್ಪ ಅಂತ ಅಂದ್ರೆ ನಿರ್ದಿಷ್ಟ ಸಮಯದಲ್ಲಿ ಜನಸಂಖ್ಯೆಯ ವಯಸ್ಸು, ಲಿಂಗ ಇದರ ಒಂದು ಹಂಚಿಕೆ ಮಾಡೋದನ್ನ ನಾವು ಇಲ್ಲಿ ಕರಿತೇವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇವೆಲ್ಲವೂ ಕೂಡ ಮುಂದೆ ನಿಮಗೆ ಎಕ್ಸಾಮ್ಗಳಲ್ಲಿ ಡೈರೆಕ್ಟ್ ಆಗಿ ಇದೇ ರೀತಿ ಕೇಳ್ತಾರೆ. ಅದಕ್ಕಾಗಿ ಪ್ರಶ್ನೆ ಪತ್ರಿಕೆ ಬಿಡಿಸ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕಾಗಿ ಪ್ರಶ್ನೆ ಪತ್ರಿಕೆಯನ್ನ ನಾವು ಬಿಡಿಸ್ಕೊಳ್ತಾ ಹೋಗ್ತಾ ಇದ್ದೇವೆ. ಆಯ್ತಾ? ಮುಂದಿನ ಪ್ರಶ್ನೆ ನೋಡಿ. ಇವಾಗ ಏನಿದೆ ಮುಂದಿನ ಪ್ರಶ್ನೆ? ಕರ್ನಾಟಕದಲ್ಲಿ ವಿದ್ಯುತ್ ದರವನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಯಾವುದು ಅಂತ. ಓಕೆನಾ? ಕರ್ನಾಟಕದಲ್ಲಿ ವಿದ್ಯುತ್ ದರವನ್ನ ಯಾವುದು ನಿರ್ಧಾರ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದರೆ ನೋಡಿ, ರಾಜ್ಯ ಸರ್ಕಾರ, ಕೇಂದ್ರ ವಿದ್ಯುತ್ ಅಧಿಕಾರ, ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಲಿಮಿಟೆಡ್ ಅಂತ. ಎಲ್ರು ಕೂಡ ಇದನ್ನ ಆಪ್ಷನ್ ಹಾಕ್ತೀರಾ, ಹೋಗ್ತೀರಾ? KPTCL ಅಂತ. ಇದು ಗೋರ್ಮೆಂಟ್ ಕಂಟ್ರಿ, ಇದು KPTCL. ಆದ್ರೆ ಇಲ್ಲಿ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಏನ್ ಮಾಡ್ತದೆ, ಅದು ಇದನ್ನ ನಿರ್ಧಾರ ಮಾಡ್ತದೆ. ಓಕೆನಾ? ಆಪ್ಷನ್ ಸಿ ಸರಿಯಾದ ಉತ್ತರ. ಅದೇ ರೀತಿ ನಾವು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಕರ್ನಾಟಕದಲ್ಲಿ ಭೂ ಸುಧಾರಣೆಗಾಗಿ 1958ರಲ್ಲಿ ಸರ್ಕಾರವು ಈ ಕೆಳಗಿನ ಯಾವ ಸಮಿತಿಯನ್ನು ನೇಮಕ ಮಾಡಿದೆ ಅಂತ. 1958ರಲ್ಲಿ ಭೂ ಸುಧಾರಣೆ ಅಂತಕ್ಕಂಥ ಒಂದು ಸಮಿತಿ ಯಾವುದಪ್ಪ ಅಂತ ಅಂದ್ರೆ ಅದೇ ಒಂದು ನಮ್ಮ ಒಂದು ಬಿಡಿ ಜತ್ತಿ ಸಮಿತಿ. ವೆರಿ ವೆರಿ ಇಂಪಾರ್ಟೆಂಟ್, ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಓಕೆನಾ? ತುಂಬಾ ಸಲ ಕೇಳ್ತಾರೆ. ಬಿಡಿ ಜತ್ತಿ ಸಮಿತಿ ಏನಿದೆ ಕರ್ನಾಟಕದ ಒಂದು ಭೂ ಸುಧಾರಣೆಗಳಿಗಾಗಿ 1958ರಲ್ಲಿ ಈ ಒಂದು ಕೆಳಗಿನ ಸಮಿತಿಯನ್ನ ನೇಮಕ ಮಾಡಿದೆ, ಬಿಡಿ ಜತ್ತಿ ಎಂಬತಕ್ಕಂಥ ಒಂದು ಸಮಿತಿಯನ್ನ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವರಲ್ಲಿ ಯಾರು ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾರತದ ಮಹಿಳಾ ಪ್ರತಿನಿಧಿಯಾಗಿ ಬಂದಿದ್ರು ಅಂತ. ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಎಷ್ಟು ನಡೀತವೆ? ಟೋಟಲ್ ಆಗಿ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಗಳು ನಡೀತವೆ. 1930, 1931, 1932. ಈ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಒಬ್ಬ ವ್ಯಕ್ತಿ ಇದ್ರು. ಅವ ಯಾರಪ್ಪ ಅಂತ ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥ ವ್ಯಕ್ತಿ. ಅದೇ ಇಲ್ಲಿ 1931ರ ಒಂದು ದುಂಡು ಮೇಜಿನ ಸಮ್ಮೇಳನದಲ್ಲಿ ಯಾರಿದ್ರು ಅಂತ ಕೇಳಿದ್ರೆ, ಮಹಿಳಾ ಪ್ರತಿನಿಧಿಯಾಗಿ ಯಾರಿದ್ರು ಅಂತ ಕೇಳಿದ್ರೆ ಅವರೇ ಸರೋಜಿನಿ ನಾಯ್ಡು ಅಂತಕ್ಕಂಥವ್ರು. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆನಾ? ಮುಂದಕ್ಕೆ ಹೋಗೋಣ. ನೋಡಿ ಮುಂದೇನಿದೆ ನೋಡಿ. ಇಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಬುದ್ಧನ ಗಾಂಧಾರ ಶೈಲಿಯ ವೈಶಿಷ್ಟ್ಯ ಅಲ್ಲ ಅಂತ. ಗಾಂಧಾರ ಶೈಲಿಯ ಒಂದು ವೈಶಿಷ್ಟ್ಯ ಅಲ್ಲ ಅಂತ ಕೇಳಿದರೆ ಗಾಂಧಾರ ಶೈಲಿಯ ಒಂದು ವೈಶಿಷ್ಟ್ಯ ಅಲ್ಲ ಅಂತ. ನೋಡಿ, ಇಲ್ಲಿ ಅಭಯ ಮುದ್ರೆಯಲ್ಲಿ ತೋರಿಸಲಾಗುತ್ತೆ ಅಂತ. ಅಭಯ ಮುದ್ರೆ ಏನಿದೆ ಅದನ್ನ ಗಾಂಧಾರ ಶೈಲಿಯಲ್ಲಿ ತೋರಿಸಲಾಗುವುದಿಲ್ಲ. ಅದಕ್ಕಾಗಿ ಇಲ್ಲಿ ಗಾಂಧಾರ ಶೈಲಿಯಲ್ಲಿ ಯಾವುದಿಲ್ಲಪ್ಪ ಅಂತ ಕೇಳಿದ್ರೆ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ? ಶಿವಾಜಿಯ ಒಂದು ಅಷ್ಟಪ್ರಧಾನದಲ್ಲಿ ಈ ಕೆಳಗಿನ ಅಧಿಕಾರಿಗಳಲ್ಲಿ ಯಾರು ವಿದೇಶಾಂಗ ವ್ಯವಹಾರಗಳನ್ನ ನೋಡಿಕೊಳ್ತಾರೆ ಅಂತ. ಅಷ್ಟಪ್ರಧಾನ ಒಂದು ಇದರಲ್ಲಿ ಶಿವಾಜಿ ಈ ಒಂದು ಅಷ್ಟಪ್ರಧಾನ ಒಂದು ಏನಿರ್ತಾನೆ ಇದನ್ನ ಸ್ಥಾಪನೆ ಮಾಡ್ತಾನೆ. ಈ ಒಂದು ಅಷ್ಟಪ್ರಧಾನ ಅಧಿಕಾರಿಗಳಲ್ಲಿ ವಿದೇಶಾಂಗ ವ್ಯವಹಾರಗಳನ್ನ ನೋಡ್ತಕ್ಕಂಥವ್ನು ಯಾರಪ್ಪ ಅಂತ ಅಂದ್ರೆ ಅವನ ಹೆಸರು ಸುಮಂತ ಅಂತ ನಾವು ಕರಿತಾ ಇದ್ವಿ. ಸುಮಂತ ಅಂತ ನಾವು ಕರಿತಾ ಇದ್ವಿ. ನೆನ್ಪಿಟ್ಕೊಳ್ಳಿ, ಪಕ್ಕಾ ಪ್ರಶ್ನೆ ಕೇಳ್ತಾರೆ. ಆಪ್ಷನ್
ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಬರೋದಾದ್ರೆ, ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಅಂತ. ವೆರಿ ವೆರಿ ಎಷ್ಟು ಇಂಪಾರ್ಟೆಂಟ್ ಅಂತ ತುಂಬಾ ಇಂಪಾರ್ಟೆಂಟ್. ಬರ್ಕೊಳ್ಳಿ ಇದನ್ ಬೇಕಾದ್ರೆ, ಪಕ್ಕಾ ಕೇಳ್ತಾರೆ. ನಿಮ್ಮ ಒಂದು ಕಮ್ಯುನಿಕೇಶನ್ ಪೇಪರ್ ಅಲ್ಲೂ ಕೂಡ ಕೇಳಬಹುದು. ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಎಂಬತಕ್ಕಂತಹ ಒಂದು ಬಾದಿಪ್ಪ ಕಲಿಕೆಗೆ ಕಲಿಯುಗ ವಿಪರೀತನ್ ಪೆರನಲ್ಲ ಎಂದು ಯಾವ ಕನ್ನಡಿಗರನ್ನು ವರ್ಣಿಸುವ ಶಾಸನದ ಕವಿ ಯಾರು ಅಂತ. ಅಂದ್ರೆ ಈ ಒಂದು ಈ ರೀತಿಯಾಗಿ ಕನ್ನಡಿಗರನ್ನ ಒಬ್ರು ವರ್ಣಿಸ್ತಾರೆ. ಆ ಒಂದು ಕವಿ ಯಾರು ಅಂತ ಕೇಳಿದರೆ ಅವ್ರು ಯಾರಪ್ಪ ಅಂದ್ರೆ ಕಪ್ಪೆ ಅರಭಟ್ಟ ಅಂತಕ್ಕಂಥವ್ರು. ಕಪ್ಪೆ ಅರಭಟ್ಟ ಎಂಬತಕ್ಕಂಥವ್ರು. ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆಯು ಕಲಿಯುಗ ವಿಪರೀತನ್ ಪೆರನಲ್ಲ ಅಂತ ನಾವು ಇಲ್ಲಿ ಕರಿತೇವೆ. ಓಕೆನಾ? ಆಪ್ಷನ್ ಡಿ ಸರಿಯಾದ ಉತ್ತರ. ಇಲ್ಲೊಂದು ಮೆಂಟಲ್ ಎಬಿಲಿಟಿ ಬಂತು ನೋಡಿ. ಒಂದು ಡಬ್ಬದಲ್ಲಿ 1 ರೂಪಾಯಿ ಕಾಯಿನ್ ಐತಂತೆ, 50 ಪೈಸೆ ಕಾಯಿನ್ ಐತಂತೆ, 25 ಪೈಸೆ ಕಾಯಿನ್ ಐತಂತೆ. ಹಾಗಾದ್ರೆ ಮತ್ತೆ ಅವು ಎಷ್ಟಿದಾವೆ? 7 ರೇಷಿಯೋದಲ್ಲಿದ್ದಾವೆ, 6 ಇದಾವೆ, 4 ಇದಾವೆ. ಹಾಗಾದ್ರೆ ಒಟ್ಟು ಮೊಬಲಕು 341 ರೂಪಾಯಿ ಆಯ್ತು. 341 ರೂಪಾಯಿ ಆಗಿದ್ರೆ ಈ ಡಬ್ಬದಲ್ಲಿರೋ ಒಟ್ಟು ನಾಣ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ? ನೋಡಿ, 1 ರೂಪಾಯಿದು 7 ಕಾಯಿನ್ ಇದ್ರೆ ಎಷ್ಟಿರುತ್ತೆ? 7 ರೂಪಾಯಿ ಇರ್ತದೆ. ಆಯ್ತಾ? 50 ರೂಪಾಯಿದು ಎಷ್ಟು ಕಾಯಿನ್ ಇದ್ರೆ 6 ರೂಪಾಯಿ ಇರ್ತದೆ. ಇಲ್ಲಿ 3 ರೂಪಾಯಿ ಆಗ್ತದೆ ಇದು. ಯಾಕಂದ್ರೆ 50 ಪೈಸೆ ಇದೆ, 6 ಕಾಯಿನ್ ಇದಾವೆ, ಎಷ್ಟು ರೂಪಾಯಿ ಆಯ್ತು? 3 ರೂಪಾಯಿ ಆಯ್ತು. ಅದೇ 25 ಪೈಸೆ ಐತೆ, 4 ರೂಪಾಯಿ ಐತೆ, ಎಷ್ಟು ಕಾಯಿನ್ ಆಯ್ತು? ಎಷ್ಟು ರೂಪಾಯಿ ಆಯ್ತು? 1 ರೂಪಾಯಿ ಆಯ್ತು. 25 ಪೈಸೆ ಐತೆ, 4 ಕಾಯಿನ್ ಆಯ್ತು, 1 ರೂಪಾಯಿ ಆಯ್ತು. ಅದೆಷ್ಟಿದೆ? 341 ಇದೆ ಅಂತೆ. ನೋಡಿ, 7, 3, 1, 10, 11, 11 ಡಿವೈಡೆಡ್ ಬೈ 341, 11 ಒಂದ್ಲೆ 11, 3ಲೆ 11, ಒಂದ್ಲೆ 31 ಮಲ್ಟಿಪ್ಲೈ ಮಾಡಬೇಕು. ಡಬ್ಬದಲ್ಲಿರೋ ಒಟ್ಟು ನಾಣ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 31 ಅಂತ ಕೊಟ್ಟಿದ್ದಾರೆ. 31 ಇಂಟು 1 31 ರೂಪಾಯಿ. ಓಕೆನಾ? 31 ಇಂಟು 3 ಎಷ್ಟಾಯ್ತು? 3 ಒಂದ್ಲೆ 3, 3 ಮೂರ್ಲೆ 9, 93 ರೂಪಾಯಿ ಇಲ್ಲಿದೆ. ಅದೇ 31 ಏಳ್ಲೆ ಎಷ್ಟು? 7 ಒಂದ್ಲೆ 7, 7 ಮೂರ್ಲೆ 21, 290 ಎಷ್ಟು? 7 ಒಂದ್ಲೆ 7, 7 ಮೂರ್ಲೆ 20, 217 1 ರೂಪಾಯಿ ಕಾಯಿನ್ ಇದಾವೆ. ನೋಡಿ, 217 1 ರೂಪಾಯಿ ಕಾಯಿನ್ ಅಂತ ಅಂದ್ರೆ ಎಷ್ಟಾದವು? 217 ಕಾಯಿನ್ ಅದು. ಅದೇ ರೀತಿ 93 ರೂಪಾಯಿ ಇದೆ 50 ರೂಪಾಯಿ ಕಾಯಿನ್ ಅಂತ ಅಂದ್ರೆ 8 2 ಆಗ್ಬೇಕು. ಯಾಕೆ ಅಂತ ಅಂದ್ರೆ 93 ರೂಪಾಯಿ ಇದಾವೆ, 50 ಪೈಸೆ ಕಾಯಿನ್ ಅಂತೆ. 8 2 ಅಂತ ಅಂದ್ರೆ ಎಷ್ಟು? 2 ಮೂರ್ಲೆ 6, 2 9ಲೆ 18. ಅದೇ ರೀತಿ ಇಲ್ಲಿ 31 ಕಾಯಿನ್ ಇದಾವೆ ಅಂತ 25 ಪೈಸೆ ಅಂತ ಅಂದ್ರೆ 31 ರೂಪಾಯಿ ಇದೆ, 25 ಪೈಸೆ ಕಾಯಿನ್ ಇಂದ ಮಾಡಲ್ಪಟ್ಟಿರೋ 31 ರೂಪಾಯಿ ಕೂಡ. ಹಾಗಾದ್ರೆ ಎಷ್ಟು? ಇಂಟು 4 ಆಗ್ಬೇಕು. 4 ಒಂದ್ಲೆ 4, 4 ಮೂರ್ಲೆ 12. ಹಾಗಾದ್ರೆ ಎಷ್ಟು ಕಾಯಿನ್ ಅದು? 7 6 13, 13 4, 17ಕ್ಕೆ 7, ದಸ್ಕ 1, 8 2 10, 11 12, ದಸ್ಕ 1, 2 3 4 5, 527. ಅರ್ಥ ಆಯ್ತಾ? ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಓಕೆನಾ? ಮುಂದಿನ ಪ್ರಶ್ನೆಗೆ ನಾವು ಈಗ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ? 2 ಕುರ್ಚಿ ಮತ್ತು 3 ಟೇಬಲ್ಗಳ ಕೊಂಡ ಬೆಲೆಯು ರೂಪಾಯಿ 1025 ಮತ್ತು ನೋಡಿ 2 ಕುರ್ಚಿ ಅಂತೆ, 2 ಕುರ್ಚಿ 2K ಪ್ಲಸ್ 3 ಟೇಬಲ್ ಅಂತೆ. ಎಷ್ಟಾಗ್ತದೆ? 1025 ರೂಪಾಯಿ ಆಗ್ತದೆ ಅಂತೆ. ಅದೇ 3 ಕುರ್ಚಿ 2 ಟೇಬಲ್ ಅಂತ ಕೊಟ್ಟಿದ್ದಾರೆ. 3 ಕುರ್ಚಿ ಪ್ಲಸ್ 2 ಟೇಬಲ್ ಎಷ್ಟಾಗ್ತದೆ ಅಂತ ಕೇಳಿದ್ದಾರೆ. 1100 ರೂಪಾಯಿ. ಹಾಗಾದ್ರೆ ಒಂದು ಕುರ್ಚಿ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಒಂದು ಕುರ್ಚಿ ಬೆಲೆ ಎಷ್ಟು ಅಂತ, 1K ಅಂದ್ರೆ ಎಷ್ಟು ಅಂತ ಕೇಳಿದ್ದಾರೆ. ಆಯ್ತಾ? ಕೆ ಎಷ್ಟು ಅಂತ ನೋಡೋಣ. ನೋಡಿ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಎರಡೂ ಕಡೆ ಸೇಮ್ ಬರೋ ತರ ಮಾಡ್ಬೇಕು. ಇಲ್ಲಿ ಟಿನಾದ್ರೂ ಮಾಡ್ಬೇಕು, ಇಲ್ಲಾಂದ್ರೆ ಕೇನಾದ್ರೂ ಮಾಡ್ಬೇಕು. ಇಲ್ಲಿ ಇಂಟು 2 ಮಾಡ್ಬಿಡೋಣ, ಇಂಟು 2, ಇಲ್ಲಿ ಇಂಟು 3 ಮಾಡ್ಬಿಡೋಣ, ಇಂಟು 3. ಆಯ್ತಾ? 3 2 6 ಕೆ ಪ್ಲಸ್ 3 3 9 ಟಿ ಇಸ್ ಈಕ್ವಲ್ ಟು 25 3 ಎಷ್ಟು? 75, 10 3 ಎಷ್ಟು? 30. ಇಷ್ಟಾಯ್ತು. ನೆಕ್ಸ್ಟ್ ಇಲ್ಲಿ ನೋಡಿ, 2 3 6 ಕೆ ಪ್ಲಸ್ 2 2 4 ಟಿ ಈಸ್ ಈಕ್ವಲ್ ಟು 2 11 2200.
ಆಯ್ತಾ. ಇಲ್ಲಿ ಯಾವ್ದು ಕರೆಕ್ಟ್ ಸೇಮ್ ಇರೋದು ಯಾವ್ದಿದೆ, 6K ಇದೆ. ಇದನ್ನ ಮೈನಸ್ ಮಾಡ್ಬೇಡ, ಮೈನಸ್ ಇಲ್ಲ ಆದ್ರೆ ಇಲ್ಲೂ ಮೈನಸ್ ಆಗ್ಬೇಕು, ಇಲ್ಲೂ ಮೈನಸ್ ಆಗ್ಬೇಕು. ಇದು ಕ್ಯಾನ್ಸಲ್ ಆಗ್ತದೆ. 9ರಲ್ಲಿ 4 ಹೋದ್ರೆ 5T ಆಗ್ಬೇಕು, ಉಳಿತದೆ. ಇಸ್ ಈಕ್ವಲ್ ಟು ಇಲ್ಲಿ 75 ಹಂಗೆ ಇರ್ತದೆ. 10ರಲ್ಲಿ 2 ಹೋದ್ರೆ 8, 2ರಲ್ಲಿ 2 ಹೋದ್ರೆ 0. ಇಲ್ಲ 5 ಒಂದ್ಲೆ 3 ಉಳಿತು, 37 ಆಯ್ತು. 5 7 35, 5 5 25. ಒಂದು ಟಿ ಅಂತಂದ್ರೆ 175 ರೂಪಾಯಿ ಆಯ್ತು. ಟಿ ಈಸ್ ಈಕ್ವಲ್ ಟು 175. ನಮಗೇನ್ ಬೇಕು, ಕೆ ಬೇಕು. ಆಯ್ತಾ. ಇಲ್ಲಿ ನೋಡಿ 2K ಅಂತ ಇದೆ, 2K ಬರ್ಕೊಂಡ್ಬಿಡೋಣ. ಇಲ್ಲಿ ಬರ್ತೀನಿ ನೋಡಿ, 2K ಪ್ಲಸ್ 3T ಅಂತ ಇದೆ. ಟಿ ನ ಬೆಲೆ ಎಷ್ಟು, 175 ಈಸ್ ಈಕ್ವಲ್ ಟು ಎಷ್ಟಿದೆ, 1025 ಇದೆ. ಓಕೆನಾ. 175 ಮೂರಲೆ ಎಷ್ಟು, 3 5 15, ದಸ್ಕ 1 3 7 21, 22ಕ್ಕೆ 2 ದಸ್ಕ 1, 3 1 3 3 1 4, 425 ಆಯ್ತು. ಆಯ್ತಾ. ಪ್ಲಸ್ 2K ಹಂಗೆ ಇರ್ತದೆ. 425 ಈ ಕಡೆ ಕಳಿಸಿದ್ರೆ ಎಷ್ಟಾಗುತ್ತೆ, ಮೈನಸ್ ಆಗ್ತದೆ. 425 ಮೈನಸ್ ಆಗ್ತದೆ. ಇಲ್ಲಿ 25 25 0 ಆಯ್ತು. 10ರಲ್ಲಿ 4 ಹೋದ್ರೆ ಎಷ್ಟು, 6 ಆಯ್ತು. ಇಲ್ಲಿ 2K ಈಸ್ ಈಕ್ವಲ್ ಟು ಎಷ್ಟಿದೆ, 600 ಇದೆ. ಇಲ್ಲಿ 2 1 2 3 6 0 0. K ಈಸ್ ಈಕ್ವಲ್ ಟು ಎಷ್ಟು, 300. 300 ಜನ ಆಪ್ಷನ್. ಇಲ್ಲಿ 300 ಕೂಡ ಕೊಟ್ಟಿಲ್ಲ. ಹಾಗಾದ್ರೆ ಒಂದು ಕುರ್ಚಿ ಬೆಲೆ ಎಷ್ಟು ಅಂತಾನೆ 300 ಆಗಬೇಕು. ಇಲ್ಲಿ ಆಪ್ಷನ್ ತಪ್ಪಿದೆ, ಹಾಗಾಗಿ ಇದು ಅಲ್ಲ, 300 ಇಲ್ಲಿ ಸರಿಯಾದ ಉತ್ತರ. ಓಕೆನಾ. ಇಲ್ಲಿ 5 ಆಗ್ಬೇಕಿದು, 525. ಯಾಕಂದ್ರೆ 3 1 3 5 15ಕ್ಕೆ 5 ದಸ್ಕ 1, 3 7 21, 22ಕ್ಕೆ 2 ದಸ್ಕ 2, 3 1 3 4 5. ಇಲ್ಲಿ 250 ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ಆಯ್ತಾ. ನಾವು ಮಿಸ್ಟೇಕ್ ಮಾಡಿದ್ವಿ ಸ್ವಲ್ಪ ಇಲ್ಲಿ. ಓಕೆನಾ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಇನ್ನೊಂದ್ಸಲಿ ಮಾಡ್ತಕ್ಕಂಥ ಒಂದು ಅಗತ್ಯತೆ ಇಲ್ಲ ಅಂತ ಕೂಡ ನಾನು ಅನ್ಕೊಂಡಿದ್ದೇನೆ. ಓಕೆನಾ. ಓಕೆ, ನಾವು ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ ಇವಾಗ. ಮುಂದಿನ ಪ್ರಶ್ನೆ ಏನಿದೆ ನೋಡಿ. ದೇಶೀಯ ಭಾರ ಎಳೀತಕ್ಕಂತ ಒಂದು ಆಕಳು ತಳಿಗಳನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಭಾರ ಎಳೀತಕ್ಕಂತ ಒಂದು ಆಕಳು ತಳಿಗಳು ಡ್ರಾಟ್ ಅನಿಮಲ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತೇವೆ. ಡ್ರಾಟ್ ಅನಿಮಲ್ಸ್ ಅಂತ. ಹಳ್ಳಿ ಕಾರ್ ಕೊಟ್ಟಿದ್ದಾರೆ, ಅಮೃತ್ ಮಹಲ್, ಖಿಲಾರಿ, ಬರ್ಗೂರ್, ಕಂಗಾಯಂ ಎಂಬತಕ್ಕಂಥದ್ದು ಇಲ್ಲಿ ಸರಿದ ಉತ್ತರ. ಓಕೆನಾ. ಇವೆಲ್ಲ ನೋಡಿ ಕೃಷ್ಣ ವ್ಯಾಲಿ, ದೇವನಿ, ಥಾರ್ಪಾರ್ಕರ್. ಡಿಯೋನಿ ಎಂಬತಕ್ಕಂಥದ್ದು ಏನಿದೆ ಮಿಲ್ಕ್ ಗಾಗಿ, ಹಾಲಿಗಾಗಿ ಇಲ್ಲಿ ಯೂಸ್ ಮಾಡ್ತಾರೆ. ಕಾಂಕ್ರೇಜ್ ಎಂಬತಕ್ಕಂಥದ್ದು ಕೂಡ ಹಾಲಿಗಾಗಿ ಯೂಸ್ ಮಾಡ್ತಾರೆ. ಹಾಲ್ಸ್ಟೈನ್ ಫ್ರೀಸಿಯನ್ ಎಂಬತಕ್ಕಂಥದ್ದು ಕೂಡ ಹಾಲಿಗಾಗಿ ಯೂಸ್ ಮಾಡ್ತಾರೆ. ಕೆಲಸಕ್ಕಾಗಿ ಯೂಸ್ ಮಾಡೋದು ಯಾವುದು, ಹಳ್ಳಿ ಕಾರು, ಅಮೃತ್ ಮಹಲ್, ಖಿಲಾರಿ, ಬರ್ಗೂರ್, ಕಂಗಾಯಂ. ಇಂಥವು ಏನ್ ಮಾಡ್ತೀವಿ ಅಂತ ಅಂದ್ರೆ ಇಲ್ಲಿ ನಾವು ಭಾರ ಎತ್ತೋದಕ್ಕೆ ನಾವು ಯೂಸ್ ಮಾಡ್ತೇವೆ. ಓಕೆನಾ. ಡ್ರಾಟ್ ಅನಿಮಲ್ಸ್ ಇವೆಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ. ಮುಂದಿನ ಪ್ರಶ್ನೆ ಏನಿದೆ ಅಂತ ಅಂದ್ರೆ, ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆಯಲ್ಲಿ ಆಗುವುದಿಲ್ಲ ಅಂತ ಕೇಳಿದ್ರೆ, ವೈಜ್ಞಾನಿಕ ನಿರ್ವಹಣೆ, ಹರ್ಬರ್ಟ್ ಸೈಮನ್ ಅಂತ ಏನಿದೆ ಇದು ಹೊಂದಾಣಿಕೆ ಆಗಿಲ್ಲ. ಮಿಕ್ಕಿದೆಲ್ಲವೂ ಕೂಡ ಹೊಂದಾಣಿಕೆ ಆಗಿದ್ದಾವೆ. ಇಲ್ಲಿ ನೋಡಿ ಅಧಿಕಾರಶಾಹಿ ಸಿದ್ಧಾಂತ ಏನಿದೆ, ಮ್ಯಾಕ್ಸ್ ವೆಬ್ಬರ್ ಸರಿಯಿದೆ. ಮ್ಯಾನೇಜರ್ ಗ್ರಿಡ್ ಅಂತ ಇದೆ, ಬ್ಲೇಕ್ ಮತ್ತು ಮೌಂಟನ್, ಇದು ಕೂಡ ಸರಿ ಇದೆ. ಅಗತ್ಯಗಳ ಶ್ರೇಣಿ ಏನಿದೆ, ಮಾಸ್ಲೋ ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿ ಇದೆ. ವೈಜ್ಞಾನಿಕ ನಿರ್ವಹಣೆ ಅಂತ ಏನು ಕೊಟ್ಟಿದ್ದಾರೆ ಹರ್ಬರ್ಟ್ ಸೈಮನ್, ಇದು ಒಂದೇ ತಪ್ಪಿದೆ. ಅದಕ್ಕಾಗಿ ಆಪ್ಷನ್ ಎ ಸರಿದ ಉತ್ತರ. ಓಕೆನಾ. ಮುಂದಕ್ಕೆ ಹೋಗೋಣ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಕೆಳಗಿನ ಒಂದು ಸರಿಯಾದ ಜೋಡಿಯನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಲಿಂಗರಾಜ ದೇವಾಲಯಗಳು ಅಂತ ಕೊಟ್ಟಿದ್ರೆ ಭುವನೇಶ್ವರ್, ಇದು ತಪ್ಪು. ಯಾಕೆಂದ್ರೆ ಇದು ತಮಿಳುನಾಡಿನಲ್ಲಿದೆ, ತಮಿಳುನಾಡು ಆಂಧ್ರ ಪ್ರದೇಶದಲ್ಲಿ ಇಲ್ಲಿ ಕಂಡು ಬರ್ತದೆ. ಹವಾಮಹಲ್ ಅಂತ ಕೊಟ್ಟಿದ್ದಾರೆ, ಜೈಪುರ್ ಅಂತ ಕೊಟ್ಟಿದ್ದಾರೆ ನೋಡಿ. ಹವಾಮಹಲ್ ಜೈಪುರ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಕೈಲಾಸನಾಥ ದೇವಾಲಯ ಅಂತ ಕೊಟ್ಟಿದ್ರೆ ಕಾಂಚೀಪುರಂ ಅಂತ ಕೊಟ್ಟಿದ್ದಾರೆ ನೋಡಿ. ಭುವನೇಶ್ವರ್ನಲ್ಲಿ ಲಿಂಗರಾಜ ದೇವಾಲಯ ಇದೆ, ಸರಿ. ಹವಾಮಹಲ್ ಇದೆ, ಜೈಪುರಲ್ಲಿದೆ ರಾಜಸ್ಥಾನದಲ್ಲಿದೆ. ಕೈಲಾಸನಾಥ ದೇವಾಲಯ ಎಲ್ಲಿ ಬರುತ್ತೆ, ಕಾಂಚೀಪುರಂನಲ್ಲಿ ಬರುತ್ತೆ, ಇದು ತಮಿಳುನಾಡಲ್ಲಿ ಸಿಗುತ್ತೆ. ಹಾಗಾಗಿ ಮೇಲಿನ ಎಲ್ಲವೂ ಕೂಡ ಇಲ್ಲಿ ಜೋಡಿ ಸರಿಯಾಗಿದ್ದಾವೆ. ಹಾಗಾಗಿ ಆಪ್ಷನ್ ಡಿ ಸರಿದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಗೆ ನಾವು ಈಗ ಹೋಗಬಹುದು ನೋಡಿ.
2023ರ ಆಸ್ಕರ್ ಪ್ರಶಸ್ತಿ ಪಡೆದ ಭಾರತೀಯ ಸಾಕ್ಷ್ಯಚಿತ್ರ ದ ಎಲಿಫೆಂಟ್ ವಿಸ್ಪರರ್ ಎಂತಕ್ಕಂಥದ್ದು. ಇದನ್ನ ನಿರ್ದೇಶನ ಮಾಡಿದವರು ಯಾರು ಅಂತ ಕೇಳಿದರೆ ಯಾರಪ್ಪ ಅಂತಂದ್ರೆ ಕಾರ್ತಿಕಿ ಗೋನ್ಸಾಲ್ವೇಸ್ ಎಂತಕ್ಕಂಥವ್ರು. ಕಾರ್ತಿಕಿ ಗೋನ್ಸಾಲ್ವೇಸ್ ಎಂತಕ್ಕಂಥವ್ರು ಇದನ್ನ ನಿರ್ದೇಶನ ಮಾಡಿದ್ರು. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಕೆಳಕಂಡ ಯಾವ ಜೋಡಿ ತಪ್ಪಾಗಿದೆ ಅಂತ ಕೇಳಿದರೆ ವಿಕ್ರಮ ಶಕೆ ಕ್ರಿಸ್ತ ಶಕ 58 ಇದೆ. ಇದು ಸರಿ ಇದೆ. ಶಕವರ್ಷ ಅಂತ ಇದೆ, ಕಾನಿಷ್ಕ ಶುರು ಮಾಡ್ತಾನೆ ಕ್ರಿಸ್ತ ಶಕ 78ರಲ್ಲಿ, ಇದು ಕೂಡ ಸರಿ ಇದೆ. ಗುಪ್ತ ಶಕೆ ಅಂತ ಕೊಟ್ಟಿದ್ದಾರೆ 324 ಆಗ್ಬೇಕಿದು, 320 ಕೊಟ್ಟಿದ್ದಾರೆ, ಇದು ತಪ್ಪಿದೆ. ಕಲಿಯುಗ ಶಕೆ ಕ್ರಿಸ್ತ ಪೂರ್ವ 548 ಇದೆ, ಇದು ಕೂಡ ಸರಿ ಇದೆ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಬರೋದಾದ್ರೆ, ಕೆಳಗಿನ ಯಾವುದರೊಂದಿಗೆ ಗಿನಿ ಕೋಎಫಿಷಿಯಂಟ್ ಅಂತ ಕರಿತೇವೆ, ಗಿನಿ ಕೋಎಫಿಷಿಯಂಟ್ ಅನ್ನು ಸಂಯೋಜನೆ ಮಾಡಬಹುದು ಅಂತ ಕೇಳಿದರೆ ರಾಷ್ಟ್ರೀಯ ಆದಾಯದ ಸಮಾನತೆ ಮಾಡಬಹುದು, ಲಾರೆನ್ಸ್ ಕರ್ವ್ ಇದನ್ನು ಕೂಡ ಮಾಡಬಹುದು. ಆದ್ರೆ ಶಿಕ್ಷಣ ಪದ್ಧತಿಯಲ್ಲಿ ಇದನ್ನ ಮಾಡಕ್ ಬರೋದಿಲ್ಲ, ಹಾಗಾಗಿ 3 ಬರೋದಿಲ್ಲ, 1 ಮತ್ತು 2 ಸರಿಯಾಗಿರ್ತವೆ. ಆಪ್ಷನ್ ಇಲ್ಲಿ ಏನಿದೆ ಸಿ ಸರಿಯಾದ ಉತ್ತರ ಆಗಿದೆ. ಓಕೆ, ನಾವು ಮುಂದಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ, 2025ರ ಜಾಗತಿಕ ಪ್ರವಾಸೋದ್ಯಮ ಪ್ರಶಸ್ತಿಯನ್ನ ಯಾವ ಭಾರತೀಯ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯು ಗೆದ್ದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ 2025ರ ಜಾಗತಿಕ ಪ್ರವಾಸೋದ್ಯಮ ಪ್ರಶಸ್ತಿಯನ್ನ ಯಾವ ಭಾರತೀಯ ರಾಜ್ಯ ಗೆದ್ದಿದೆ ಅಂತ ಕೇಳಿದ್ರೆ ಆಂಧ್ರ ಪ್ರದೇಶ ಇಲ್ಲಿ ಗೆದ್ದಿರ್ತಕ್ಕಂಥದ್ದು. ಆಪ್ಷನ್ ಯಾವ್ದಪ್ಪ ಅಂತ ಅಂದ್ರೆ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ ಬಿ ಆಂಧ್ರ ಪ್ರದೇಶ ಈ ಒಂದು ಪ್ರಶಸ್ತಿಯನ್ನ ಗೆದ್ದಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಒದಗಿಸುವ ಒಂದು ಮಹಿಳಾ ಮೀಸಲಾತಿ ವಿಧೇಯಕ ಏನಿದೆ, ಭಾರತದ ಯಾವ ಪ್ರಧಾನಮಂತ್ರಿ ಅವರ ಒಂದು ಅಧಿಕಾರಾವಧಿಯಲ್ಲಿ ಮೊದಲ ಬಾರಿಗೆ ಕರಡು ರೂಪಕ್ಕೆ ತಂದು ಸಂಸತ್ತಿನಲ್ಲಿ ಮಂಡನೆ ಮಾಡಿದ್ರು ಅಂತ ಇಲ್ಲಿ ಕೇಳಿದರೆ ಸಾರಿ ಇಲ್ಲಿ ಯಾವ ರೂಪಕ್ಕೆ ಯಾರು ಬಂದು ಇಲ್ಲಿ ಕರಡು ರೂಪದಲ್ಲಿ ಏನಂದ ಅಂದ್ರೆ ಸಂಸತ್ತಿನಲ್ಲಿ ಮೊದಲ ಬಾರಿ ಯಾರು ಮಂಡಿಸಿದ್ರು ಅಂತ ಕೇಳಿದರೆ ಯಾರು ಅಂತ ಕೇಳಿದ್ರೆ ಎಚ್ ಡಿ ದೇವೇಗೌಡರು. ಸಾರಿ, ಕೆಮ್ಮು ಬಂದ್ಬಿಟ್ಟಿತ್ತು. ಓಕೆ, ಮುಂದಿನ ಪ್ರಶ್ನೆಗೆ ನಾವು ಈಗ ಹೋಗೋಣ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಭಾರತದ ಈ ಒಂದು ಕೆಳಕಂಡ ಯಾವ ರಾಜ್ಯವು 3 ದೇಶಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನ ಹೊಂದಿರೋದಿಲ್ಲ ಅಂತ, ಅಂದ್ರೆ ಯಾವುದು ಹೊಂದಿಲ್ಲ ಅಂತ ನೋಡಿ. ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್ ಏನಿದೆ ಅದು 3 ದೇಶಗಳೊಂದಿಗೆ ಹೊಂದಿದೆ. ಸಿಕ್ಕಿಂ ಕೂಡ ಹೊಂದಿದೆ. ಉತ್ತರಾಂಚಲ ಅಥವಾ ಅರುಣಾಚಲ ಪ್ರದೇಶ ಅಂತ ಕರಿತೀವಿ ಉತ್ತರಾಂಚಲವನ್ನ, ಇದು ಕೂಡ ಹೊಂದಿದೆ. ಆದ್ರೆ ಮಿಜೋರಾಂ ಹೊಂದಿಲ್ಲ. ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ನಾವು ಬರೋದಾದ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತೀಚೆಗೆ ಪರಿಚಯ ಮಾಡಿದ ಸೀಮಾಂತ ಠೇವಣಿ ಸೌಲಭ್ಯ ದರಕ್ಕೆ ಸಂಬಂಧ ಹೊಂದಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದರೆ, ಇದು ಹೆಚ್ಚುವರಿ ದ್ರವ್ಯತೆಯನ್ನು ಹೀರಿಕೊಳ್ಳುವ ಮತ್ತು ಹಣದುಬ್ಬರವನ್ನು ನಿಯಂತ್ರಣ ಮಾಡುವ ಒಂದು ಸಾಧನ ಆಗಿದೆ ಅಂತ ಕೊಟ್ಟಿದ್ದಾರೆ. ಮತ್ತೆ ಸೀಮಾಂತ ಠೇವಣಿ ಸೌಲಭ್ಯ ದರವು ರಿಪೋ ದರಕ್ಕಿಂತ 0.25 ಕಡಿಮೆ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಕೂಡ ಸರಿಯಾಗಿದ್ದಾವೆ, 1 ಕೂಡ ಸರಿ ಇದೆ, 2 ಕೂಡ ಸರಿ ಇದೆ. ಹಾಗಾಗಿ ಆಪ್ಷನ್ ಸಿ ಏನಿದೆ ಇದು ಸರಿಯಾದ ಉತ್ತರ. ಓಕೆನಾ, ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು ಇವಾಗ. ಓಕೆ, ಮುಂದಿನ ಪ್ರಶ್ನೆ ಏನಿದೆ, ಸಂಗೀತ ಮತ್ತು ಕಲೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಳಕಂಡ ಯಾವ ಜೋಡಿಯಲ್ಲಿ ತಪ್ಪಾಗಿದೆ ಕೊಟ್ಟಿದ್ದಾರೆ ಅಂತ ಕೇಳಿದರೆ ನೋಡಿ, ಉಸ್ತಾದ್ ಜಾಕಿರ್ ಹುಸೇನ್ ಅಂತಕ್ಕಂಥವ್ರು ತಬಲಾ ಬಾರಿಸ್ತಾರೆ, ಸರಿ ಇದೆ. ಹರಿಪ್ರಸಾದ್ ಚೌರಾಸಿ ಅಂತಕ್ಕಂಥ ಕೊಳಲು ಬಾರಿಸ್ತಾರೆ, ಸರಿ ಇದೆ. ವೀಣೆಯನ್ನ ದೊರೆಸ್ವಾಮಿ ಅಯ್ಯಂಗಾರ್ ಅವರು ಬಾರಿಸ್ತಾರೆ, ಇದು ಕೂಡ ಸರಿ ಇದೆ. ಆದರೆ ರವಿಶಂಕರ್ ಏನಿದ್ದಾರೆ ಇದು ಸಹನಾಗಿ ಅಲ್ಲ, ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಮಾಧವ ಗದ್ಗಿಲ್ ಎಂತಕ್ಕಂಥ ಒಂದು ಸೂತ್ರವು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಮಾಧವ್ ಗದ್ಗಿಲ್ ಎಂತಕ್ಕಂಥ ಒಂದು ಸೂತ್ರ ರಾಜ್ಯಗಳಿಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಒಂದು ವಿಸ್ತರಣೆಯನ್ನು ಕೊಡೋದಕ್ಕೆ ಇದು ಸಂಬಂಧ ಹೊಂದಿದೆ. ರಾಜ್ಯಗಳಿಗೆ ನೈಸರ್ಗಿಕ ಒಂದು ಸಂಪನ್ಮೂಲಗಳನ್ನ ವಿತರಣೆ ಒಂದು ಕೊಡೋದಕ್ಕೆ ಇದು ಸಂಬಂಧ ಹೊಂದಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, 2025ರ ಜಾಗತಿಕ ಪ್ರವಾಸೋದ್ಯಮ ಪ್ರಶಸ್ತಿಯನ್ನ ಯಾವ ಭಾರತೀಯ ರಾಜ್ಯದ ಪ್ರವಾಸೋದ್ಯಮ ಇಲಾಖೆ ಗೆದ್ದಿದೆ ಅಂತ ಹೇಳಿ ಪ್ರಶ್ನೆ ಕೇಳಿದರೆ, ಜಾಗತಿಕ ಪ್ರವಾಸೋದ್ಯಮ ಪ್ರಶಸ್ತಿಯನ್ನ ಭಾರತೀಯ ರಾಜ್ಯದ ಪ್ರವಾಸೋದ್ಯಮ ಇಲಾಖೆ ಯಾವ ಇಲಾಖೆಯಲ್ಲಿ ಹೊಂದಿದೆ ಅಂತ ಇದನ್ನ ಈಗಾಗಲೇ ಹೇಳಿದೆ, ಆಂಧ್ರ ಪ್ರದೇಶ ಅಂತ ರಿಪೀಟ್ ಆಗಿದೆ.
ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್. ನೋಡಿ, ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಬಹುದು. ಮನಿಲಾ, ಫಿಲಿಪೈನ್ಸ್. ಎಷ್ಟು ಸದಸ್ಯ ರಾಷ್ಟ್ರಗಳಿವೆ? 69. ಓಕೆನಾ, ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಈ ಒಂದು ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಪ್ರಕಾರ ಫೈನಾನ್ಷಿಯಲಿ 2026ರಲ್ಲಿ ಭಾರತದ ಪರಿಷ್ಕೃತ GDP ಬೆಳವಣಿಗೆ ಮುನ್ಸೂಚನೆ ಎಷ್ಟು ಅಂತ ಕೇಳಿದರೆ 6.5% ಅಂತಕ್ಕಂಥದ್ದು. ಓಕೆನಾ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಭಾರತದ ಮೊದಲ ಸಾಗರ ಸಿಮ್ಯುಲೇಷನ್ ಕೇಂದ್ರವನ್ನ ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂತ. ಸಾಗರ ಸಿಮ್ಯುಲೇಷನ್ ಅಂತ ಕೊಟ್ಟಿದ್ದಾರೆ, ಓಷಿಯನ್ ಸಿಮ್ಯುಲೇಷನ್ ಅಂತ. ಓಷಿಯನ್ ಸಿಮ್ಯುಲೇಷನ್ ಅಂತ ಕೊಟ್ಟಿದ್ದಾರೆ. ಇದನ್ನು ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂತ, ಎಲ್ಲಿ ಅಂತ ಕೇಳಿದ್ರೆ ಆಂಧ್ರ ಪ್ರದೇಶ ಅಂತ. ಕರೆಂಟ್ ಅಫೇರ್ಸ್ ಇವೆಲ್ಲ. ಓಕೆನಾ, ಮುಂದಿನ ಪ್ರಶ್ನೆಗೆ ಹೋಗೋಣ. ಛತ್ತೀಸ್ಗಢದ ಒಂದು ಯಾವ ಜಿಲ್ಲೆಯನ್ನು ಭಾರತದ ಮೊದಲ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಅಂತ ಇಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ ಅಂತ ಇಲ್ಲಿ ಕೇಳಿದರೆ ಬಲೋದ್ ಎಂಬತಕ್ಕಂಥ ಒಂದು ಜಿಲ್ಲೆ. ಬಲೋದ್ ಎಂಬತಕ್ಕಂಥ ಜಿಲ್ಲೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಮತ್ತೆ ಮುಂದಿನ ಪ್ರಶ್ನೆ 11ನೇ ವಿಶ್ವ ಹಸಿರು ಆರ್ಥಿಕ ಶೃಂಗಸಭೆ, WGES ಅಂತಾನೆ ಕರಿತೇವೆ, ವರ್ಲ್ಡ್ ಗ್ರೀನ್ ಎಕನಾಮಿಕ್ ಫೋರಂ ಅಂತ, ಯಾವ ನಗರದಲ್ಲಿ ನಡೆಯಿತು ಅಂತ ಕೇಳಿದ್ರೆ ಎಲ್ಲಿ ನಡೀತು ಅಂತ ಅಂದ್ರೆ ದುಬೈನಲ್ಲಿ ಇದು ನಡೀತು. ಆಪ್ಷನ್ ಎ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ 12ನೇ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನ ಒಂದು 2025 ಯಾವ ನಗರದಲ್ಲಿ ನಡೆಯುತ್ತೆ ಅಂತ ಇಲ್ಲಿ ಕೇಳಿದರೆ ಎಲ್ಲಿ ನಡೀತದೆ ಅಂತ ನವದೆಹಲಿಯಲ್ಲಿ ಇದು ನಡೀತದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ನೋಡಿ, ನಿನ್ನೆ ಒಂದು ಕರೆಂಟ್ ಅಫೇರ್ಸ್ ನಲ್ಲಿ ಹೇಳಿದ್ದೆ, ಹ್ಯೂರನ್ ಇಂಡಿಯಾ ಶ್ರೀಮಂತರ ಪಟ್ಟಿ 2025ರಲ್ಲಿ ಯಾರು ಮತ್ತೆ ಅಗ್ರಸ್ಥಾನ ಪಡೆದಿದ್ದಾರೆ ಅಂತ ಕೇಳಿದರೆ ಮುಖೇಶ್ ಅಂಬಾನಿ ಅವರು ಪಡೆದಿರ್ತಾರೆ. 2ನೇ ಸ್ಥಾನ ಯಾರ್ದು? ಗೌತಮ್ ಅದಾನಿ ಅವ್ರದ್ದು. 3ನೇ ಸ್ಥಾನ ಯಾವುದು? ರೋಶಿನಿ ನಡಾರ್ ಎಂಬತಕ್ಕಂಥವ್ರು. ಮತ್ತೆ ರೋಶಿನಿ ನಡಾರ್ ಏನಿದ್ದಾರೆ ಪ್ರಥಮ ಮಹಿಳೆ. ಅತಿ ಹೆಚ್ಚು ಏನು ಶ್ರೀಮಂತರ ಪಟ್ಟಿಯಲ್ಲಿ ಮೊದಲ ಮಹಿಳೆ ಯಾರಂತ ಕೇಳಿದ್ರೆ ರೋಶಿನಿ ನಡಾರ್ ಎಂಬತಕ್ಕಂಥವ್ರು. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಗಾಂಧಿಯವರ ಪರಿಸರ ತತ್ವಶಾಸ್ತ್ರವನ್ನು ಪರಿಶೋಧಿಸುವ ಮಹಾತ್ಮ ಗಾಂಧಿ ಮತ್ತು ಪರಿಸರ ಎಂಬತಕ್ಕಂಥ ಒಂದು ಪುಸ್ತಕವನ್ನ ಯಾರು ಬರೆದ್ರು ಅಂತ ಇಲ್ಲಿ ಕೇಳಿದರೆ, ಯಾಕೆಂದ್ರೆ ಇತ್ತೀಚೆಗೆ ಗಾಂಧಿ ಜಯಂತಿ ನಡೀತು. TN ಖೋಸೆ ಅಂತಕ್ಕಂಥವ್ರು ಇದನ್ನು ಬರೆದಿದ್ದಾರೆ. ಆಪ್ಷನ್ ಇಲ್ಲಿ ಎ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನಮೋ ಒನ್ ಎಂಬತಕ್ಕಂಥದ್ದನ್ನ ಕರೆಯಲ್ಪಡುವ ಮೊದಲ ಒಂದು ನಮೋ ಜೈವ ವೈವಿಧ್ಯ ಉದ್ಯಾನವನವನ್ನ ಭಾರತದ ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಯಿತು ಅಂತ ಕೇಳಿದರೆ ನಮೋ ಜೈವ ವೈವಿಧ್ಯ ಉದ್ಯಾನವನ ಅಂತ ಇದೆಲ್ಲ ಉದ್ಘಾಟನೆ ಮಾಡಲಾಯಿತು. ರಾಜಸ್ಥಾನದಲ್ಲಿ ಇದನ್ನ ಉದ್ಘಾಟನೆ ಮಾಡಿದ್ದಾರೆ. ಆಪ್ಷನ್ ಯಾವ್ದಪ್ಪ ಅಂತ ಕೇಳಿದ್ರೆ ಬಿ, ರಾಜಸ್ಥಾನ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ಭಾರತದಲ್ಲಿ ಯಾವ ರಾಜ್ಯವು ತನ್ನ ಒಂದು ಮದರಸಾ ಮಂಡಳಿಯನ್ನು ರದ್ದುಗೊಳಿಸುವ ಮೊದಲ ರಾಜ್ಯವಾಯಿತು ಅಂತ ಇಲ್ಲಿ ಕೇಳಿದರೆ ಮದರಸಾ ಮಂಡಳಿಯನ್ನ ರದ್ದುಗೊಳಿಸಿದಂತ ಮೊದಲ ಒಂದು ರಾಜ್ಯ ಯಾವ್ದಪ್ಪ ಅಂತಂದ್ರೆ ಉತ್ತರಾಖಂಡ. ಉತ್ತರ ಪ್ರದೇಶ ಅಲ್ಲ, ಇದು ಉತ್ತರಾಖಂಡ. ಓಕೆನಾ, ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ಜೂಡೋ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಯಾರು ಅಂತ. ಜೂಡೋ ಜೂನಿಯರ್ ಏನು ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ರೆ ಲಿಂಥೋಯ್ ಚಾನಂಬಮ್ ಎಂಬತಕ್ಕಂಥವನು. ಲಿಂಥೋಯ್ ಚಾನಂಬಮ್ ಎಂಬತಕ್ಕಂಥವನು. ಓಕೆನಾ, ಮತ್ತೆ ಕೊನೆಯ ಪ್ರಶ್ನೆ ಇದೆ ನೋಡಿ, ಹವಳದ ಆನುವಂಶಿಕ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡಲು ಆಗ್ನೇಯ ಏಷ್ಯಾದ ಮೊದಲ ಹವಳದ ಲಾರ್ವಾ ಕ್ರಯೋ ಬ್ಯಾಂಕ್ ಅನ್ನು ಇಲ್ಲಿ ಯಾವ ದೇಶ ಪ್ರಾರಂಭ ಮಾಡಿದೆ ಅಂತ. ಬೇಕಾದ್ರೆ ನೀವು ಗೂಗಲ್ ಮಾಡಿ ಕೂಡ ಆನ್ಸರ್ ಮಾಡಬಹುದು. ಲಾರ್ವಾ ಕ್ರಯೋ ಬ್ಯಾಂಕ್ ಅನ್ನ ಯಾವ ಒಂದು ದೇಶ ಪ್ರಾರಂಭ ಮಾಡಿದೆ ಅಂತ ಎಲ್ರು ಕೂಡ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ ಮಾಡಬೇಕು. ಇವತ್ತಿನ ತರಗತಿ ಎಲ್ರಿಗೂ ಕೂಡ ಹೇಗೆ ಅನಿಸ್ತು ಪ್ಲೀಸ್ ಕಾಮೆಂಟ್ ಮಾಡಿ. ಮತ್ತೆ ವಿಡಿಯೋ ಒಂದು ಇಷ್ಟ ಆದ್ರೆ ಪ್ಲೀಸ್ ಎಲ್ರು ಕೂಡ ಲೈಕ್ ಮಾಡಿ. ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ. ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ನಾವು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಕ್ಕಂಥ ಒಂದು ಪ್ರಯತ್ನ ಅಥವಾ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಹೋಗ್ತೇವೆ. ವಿಡಿಯೋಗೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.